ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಇದು ಸಂಡೇ ಲಾಗ್. ಸುಮ್ಮನೆ ಒಂದು ರೌಂಡ್ ಔಟ್ಸೈಡ್ ಹೋಗಿ ಬರುವ ಅಂತೇಳಿ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಈ ಲಾಗಲ್ಲಿ ಹೇಳ್ತೀನಿ. ಮಾರ್ನಿಂಗ್ ಎಲ್ಲ ವರ್ಕ್ ಇದೆ, ಎಲ್ಲ ಫಿನಿಶ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಆಲ್ರೆಡಿ 12:30 ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ, ಹೋಗೋ ಬನ್ನಿ. ಎಲ್ಲಾದರೂ ಸುತ್ತಕ್ಕೆ ಹೋಗೋದು ಅಂತ ಹೇಳಿದರೆ ನಂಗೆ ತುಂಬ ಇಷ್ಟ. ನಾನು ಬೇಗ ಬೇಗ ರೆಡಿ ಆಗಿಬಿಡ್ತೀನಿ. ಹೋಗುವಾಗಲೇ ಒಂದು ಟೀ ಕುಡ್ಕೊಂಡು ಹೋಗುವ ಅಂತ ಹೇಳಿ ಹಾಗೆ ಟೀ ಶಾಪ್ ಹತ್ರ ಬಂದೆ. ಟೀ ಕುಡಿದು ಹಾಗೆ ಪೇಮೆಂಟ್ ಮಾಡಿ ಹೊರಟೆ. ದೇಶ ಸುತ್ತ ನೋಡಿ ಕೋಶ ಓದ್ ನೋಡಿ ಅಂತ ಹೇಳೋ ಗಾದೆನೇ ಇದೆ ಅಲ್ವಾ. ಎಷ್ಟು ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಕೂಡ ಇತ್ತು, ಹಾಗೆ ತುಂಬ ಬಿಸಿಲು ಕೂಡ ಇತ್ತು. ನಾವೆಷ್ಟು ಒಳ್ಳೊಳ್ಳೆ ಪ್ಲೇಸನ್ನು ನೋಡ್ತೀವೋ ಅಷ್ಟೇ ನಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಫೈನಲಿ ನಾನು ಹೋಗಿರುವಂತಹ ಪ್ಲೇಸು ರೀಚ್ ಆದೆ. ಬ್ಯಾಂಗ್ಳೂರ್ ಪ್ಯಾಲೇಸ್ ನೋಡೋಕೆ ನಾನು ಹೋಗಿದ್ದು. ಎಂಟ್ರಿ ಫೀಸು ಒಬ್ಬರಿಗೆ 300 ರೂಪಾಯಿ ಇದೆ. ಇಂಡಿಯನ್ ಆಗಿದ್ದರೆ 300 ರೂಪಾಯಿ, ಫಾರಿನರ್ ಆಗಿದ್ದರೆ 500 ರೂಪಾಯಿ ಇದೆ. ಈ ಬೆಂಗಳೂರು ಪ್ಯಾಲೇಸ್ ನೋಡೋಕ್ಕೆ 2 ಕಣ್ಣೇ ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಾರೆ ಔಟ್ಸೈಡಿಂದ ನೋಡೋಕೆ ಮಾತ್ರ ತುಂಬ ಸುಂದರವಾಗಿದೆ, ಒಳಗೆ ಹೋದರೆ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಹೋಗಿ ಅಲ್ಲಿ ಫೀಲ್ ಮಾಡಬೇಕು ಅದೆಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವು ಹೋಗಿ ನೋಡಿದರೆ ಮಾತ್ರ ಗೊತ್ತಾಗೋದು. ಈ ಪ್ಯಾಲೇಸ್ ಎಲ್ಲಿದೆ ಅಂತ ಹೇಳಿದರೆ ಸದಾಶಿವನಗರ ಮತ್ತು ಜಯಮಹಲ್ನ ಹೃದಯ ಭಾಗದಲ್ಲಿದೆ ಅಂತಲೇ ಹೇಳ್ಬೋದು. ಇದರ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ ಹೇಗಂತ ಹೇಳಿದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ವಾರದ ಎಲ್ಲ ದಿನವೂ ಓಪನ್ ಇರಲ್ಲ, ಸಂಡೇ ಓಪನ್ ಇರುತ್ತೆ, ಆದರೆ ಮಂಡೇ ಕ್ಲೋಸ್ ಇರುತ್ತೆ. ಈ ಅರಮನೆಯ ಕಾಮಗಾರಿ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದರೆ 1862ರಲ್ಲಿ ರೇವ್ ಗ್ಯಾರೆಟ್ ಅವರು ಆರಂಭಿಸಿದ್ದು. 1884ರಲ್ಲಿ ಒಡೆಯ ರಾಜವಂಶದವರಾದ 10ನೇ ಚಾಮರಾಜೇಂದ್ರ ಒಡೆಯರು ಖರೀದಿ ಮಾಡಿದರು. ಅರಮನೆ ಒಳಗಡೆ 30,000 ವಿವಿಧ ಛಾಯಾಚಿತ್ರಗಳ ಸಂಗ್ರಹವನ್ನು ನೀವು ನೋಡ್ಬೋದು. ಇಲ್ಲಿ ಗ್ರೀಕ್ ಮತ್ತು ರೋಮನ್ ಹಾಗೆ ರವಿವರ್ಮನ ಪೇಂಟಿಂಗ್ನ ಸಹ ನೋಡ್ಬೋದು. ಅರಮನೆ ಮತ್ತು ಅರಮನೆಯ ಸುತ್ತಮುತ್ತಲಿನ ಜಾಗ 454 ಎಕರೆಯಷ್ಟು ಹೊಂದಿದೆ. ಹಾಗೆ ಅರಮನೆ 45,000 ಚದರ ವಿಸ್ತೀರ್ಣವನ್ನು ಹೊಂದಿದೆ. ಹಿಂದೆ ಇದು ರಾಜವಾಸವಾಗಿತ್ತಂತ ಹೇಳ್ಬೋದು. ಇವಾಗ ಇದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಆಳ್ವಿಕೆ ಮಾಡಿದಂತಹ ರಾಜರ ಫೋಟೋನ ನಾವು ಈ ಅರಮನೆಯಲ್ಲಿ ಕೂಡ ನೋಡ್ಬೋದು. ಈ ಅರಮನೆ ಕೆಲವು ದಿನಗಳ ಕಾಲ ಯಾರ ಆಡಳಿತದಲ್ಲಿತ್ತು ಅಂತ ಹೇಳಿದರೆ ಮೈಸೂರು ವಂಶಸ್ಥರಾದ ಶ್ರೀಕಂಠ ದತ್ತ ನರಸಿಂಹ ರಾಜ ಒಡೆಯರ್ ಅವರ ಅಧೀನದಲ್ಲಿತ್ತು. ನಂತರ ಪ್ರಮೋದಾದೇವಿಯವರ ಒಡೆತನಕ್ಕೆ ಬರುತ್ತೆ. ಈ ಅರಮನೆನ ಸಾರ್ವಜನಿಕರಿಗೆ ಯಾವಾಗ ನೋಡಕ್ಕೆ ಬಿಟ್ಟಿದ್ದು ಅಂತ ಹೇಳಿದರೆ 2005ರಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಮಾಡಕ್ಕೆ ಬಿಟ್ಟಿದ್ದು. ಇಲ್ಲಿ ರಾಜವಂಶದವರ ವಿವಿಧ ತಲವಾರುಗಳನ್ನು ಚಿತ್ರದ ಮೂಲಕ ವಿವರಿಸಲಾಗಿದೆ. ಈ ಅರಮನೆನ ಖರೀದಿ ಮಾಡೋ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳಿದರೆ ಮಹಾರಾಜರಿಗೆ ತರಬೇತಿ ಪಡೆಯಲು ಸೂಕ್ತ ಸ್ಥಳ ಬೇಕಾಗಿತ್ತು. ಹಾಗಾಗಿ ಅವರು ಈ ಅರಮನೆಯನ್ನು ಖರೀದಿ ಮಾಡಿದರು. ಅರಮನೆಯ ನಿರ್ಮಾಣ ಟ್ಯೂಡರ್ ಶೈಲಿಯಲ್ಲಿ ವಿಂಡ್ಸರ್ ಕ್ಯಾಸಲ್ನಿಂದ ಪ್ರೇರೇಪಿತವಾಗಿ ಈ ಅರಮನೆ ನಿರ್ಮಾಣಗೊಂಡಿದೆ ಅಂತಲೇ ಹೇಳ್ಬೋದು. ಈ ಅರಮನೆ ಮೈಸೂರು ಅರಮನೆಯಷ್ಟು ದೊಡ್ಡದಾಗಿಲ್ಲ ಅಂತ ಹೇಳಿದ್ರು. ಇದು ಐತಿಹಾಸಿಕ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಾಮುಖ್ಯತೆಯಾಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಅರಮನೆ ಒಳಗಿನ ಮಾಹಿತಿ. ನನಗೆ ಎಷ್ಟಿದು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅರಮನೆ ಹೊರಗಡೆ ನೋಡಿದರೆ ಎಲ್ಲ ಬಳ್ಳಿಗಳಿಂದ ಕಂಬಗಳು ಕಂಪ್ಲೀಟಾಗಿ ತುಂಬ ಹೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅರಮನೆಯ ಹೊರಗಡೆ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವೇ ಒಮ್ಮೆ ನೋಡ್ಕೊಂಡು ಬನ್ನಿ.
ನನಗೂ ಹಾಗೆ ಈ ಅರಮನೆನ ನೋಡಿ ತುಂಬ ಖುಷಿಯಾಯಿತು. ಎಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿಕೊಂಡೆ, ಎಷ್ಟು ಫೋಟೋಸ್ ತೊಗೊಳಕ್ಕಾಗುತ್ತೋ ಅಷ್ಟು ಫೋಟೋಸ್ ತೊಗೊಂಡೆ. ಇವತ್ತಿನ ಡೇ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಅರಮನೆ ಎಲ್ಲ ನೋಡಿಕೊಂಡು ರಿಟರ್ನ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಕೂಡ 4 ಗಂಟೆ ಆಗಿತ್ತು. ಊಟ ಕೂಡ ಮಾಡಿರಲಿಲ್ಲ. ಹಾಗೆ ಹೋಟೆಲ್ ಹೋಗಿ ಒಂದು ಚೆನ್ನಾಗಿರೋ ಊಟನ ತಗೊಂಡು ಊಟ ಮಾಡಿ ಫೈನಲಿ ಮನೆ ಕಡೆ ಹೊರಟೆ. ಇದು ಇವತ್ತಿನ ಲಾಗ್ ಆಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.